ಪೋರ್ಕ್ ಇಷ್ಟು 6-7 kg ಇರ್ಬೋದು. ಇದು ಸಕ್ಕದ ಬಾರ್ನೆ ಒಂದೊಂದು ಒಳ್ಳೆ ಇದು ಮೈಸೂರು ಪಾಕ್. ಹಂದಿ ಹೇಟರ್ಸ್ ಮಾತ್ರ ನಿಜವಾಗ್ಲೂ ಬೈಕತ್ತಾ ಇರ್ತಾರೆ ಚೆನ್ನಾಗಿ. ಏನು ಮಾಡೋಕ್ಕಾಗಲ್ಲ, ಒಬ್ರೊಬ್ರು ರುಚಿ ಅಭಿರುಚಿ. ಹಂದಿ ಹೆಲ್ತ್ ಬೆನಿಫಿಟ್ ಏನು ಅಂತಂದ್ರೆ ತಂಪು. ಸೊ ಹಂದಿ ತಿನ್ನೋರಿಗೆ ಚೆನ್ನಾಗಿ ಗೊತ್ತು. ಇವರೇ ನಮ್ಮ ಮಾವ ಅತ್ತೆ, ಅಂದರೆ ನಮ್ಮ ಅಮ್ಮನ ಅಣ್ಣ. ಇವತ್ತು ಸಂಜೆ ಮೊದಲ ಇತ್ತು, ಅಲ್ಲಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ನಮ್ಮ ಮಾವ ಕರಿತಿದ್ರೆ ಅತ್ತೆ ತಿರುಗಿ ನೋಡ್ತಾ ಇಲ್ಲ. ಅಲ್ಲಿ ಮಾತಾಡಿ ಕೋಪ ಬಂದಿದೆ ಅತ್ತೆಗೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪಪ್ಪ ಹೊಸ ಜಿಪ್ ತಗೊಂಡಿದ್ದು. ಎಲ್ಲ ಮಕ್ಕಳು ನಾವು ಮುಂದೆ ಕೂತ್ಕೊಳ್ತೀವಿ ಅಂತಿದ್ದವರು ಮುಂಚೆ, ಈಗ ಓಪನ್ ಜಿಪ್ ಆಗಿರೋದು ನೋಡಿ. ನಾನು ಹಿಂದೆ ಅಂತ ಹೇಳಿ ಎಲ್ಲ ಹಿಂದೆ ಹತ್ತುತ್ತಾ ಇದ್ರು. ಸೊ ಹಾಗಾಗಿ ಅವ್ರ ಜೊತೆ ನಾನು ಹಿಂದೆ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಹಿಂದೆ ಕೂತ್ಕೊಳ್ಳೋಕ್ಕೆ ಇಂಥ ಜಿಪ್ಪಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದು ನಿಂತ್ಕೊಬೇಕು, ಕೂತ್ಕೊಳ್ಳೋಕ್ಕಿಂತ ಒಳ್ಳೆ ನಿಂತ್ಕೊಂಡ್ರೆ ಸಖತ್ತಾಗಿರುತ್ತೆ. ನಮ್ಮ ಪಪ್ಪ ಬೈಕೊಂಡು ನಮ್ಮ ಜೀಪಿಗೆ ತುಂಬ್ತಾ ಇದ್ರು. ನಿಮಗೆ ಹತ್ಸೋಕ್ಕೂ ನಾನೇ ಬರಬೇಕು, ಇಳ್ಸೋಕ್ಕೂ ನಾನೇ ಬರಬೇಕು ಅಂತ. ಯಾಕಂದರೆ ಆ ಡೋರ್ ಓಪನ್ ಮಾಡೋಕ್ಕೂ ಪಪ್ಪನೇ ಬರಬೇಕು. ಹಾಗಾಗಿ ಅಂದರೆ ನೋಡೋಕ್ಕೆ ಈಸಿಯಾಗಿ ಹತ್ಬೋದು, ಇಳಿಬೋದು ಅನಿಸುತ್ತೆ. ಇನ್ನು ಸ್ವಲ್ಪ ಸೈಡ್ ಸ್ಟ್ಯಾಂಡು ಮತ್ತು ಹತ್ತಕ್ಕೆಲ್ಲ ಸ್ಟ್ಯಾಂಡೆಲ್ಲ ಹಾಕಿಸ್ಬೇಕು. ಈಗ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇರೋದು ನಮ್ಮ ಮೇಲೆ ಮನೆ ದೊಡ್ಡಪ್ಪನ ಮನೆ ಹತ್ರ. ಅಂದರೆ ಕಾಫಿ ಬೆಳೆನಲ್ಲಿ ಒಣಗಾಕಿದ್ದು. ಸೊ ಕಾಲಾಡ್ಕೊಂಬಿಟ್ಟು ಬರೋಣ. ಕಾಫಿ ಬೆಳೆ ಗುಡ್ ಡೇ ಮಾಡಬೇಕು, ಸಂಜೆ ಟೈಮು ಬೆಳಗ್ಗೆ ಕಾಫಿ ಬೆಳೆ ಹರಡಬೇಕು. ಅದ್ರ ಮಧ್ಯೆ ಹೋಗ್ಬಿಟ್ಟು ಬಿಸಿಲು ಟೈಮಲ್ಲಿ ಕಾಫಿ ಬೆಳೆ ಕಾಲಾಡಿ ಬರಬೇಕು. ಸೊ ಹಾಗಾಗಿ ಪಪ್ಪ ಎಲ್ಲರನ್ನೂ ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಒಂದೊಂದು ಹೆಜ್ಜೆ ಅಂದರೆ ಬೇಗ ಆಗೇ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ನಮ್ಮ ಚುಪ್ಪಿ ಕಲರಿಗೆ ಬಂದಿದ ತಕ್ಷಣ ಅವ್ನ ಫ್ರೆಂಡ್ 3-4 ಜನ ಇದ್ದಾರೆ. ಅವ್ರ ಜೊತೆ ಸೇರಿಕೊಂಡು ಇಡೀ ಊರನ್ನೇ ಸುತ್ತಾನೆ. ಒಂದು ಕೆರೆ ಬಾವಿ ಏನು ಬಿಡಲ್ಲ. ಅಲ್ಲೋಗಿ ಮೀನು ಹಿಡಿಯೋದು, ಕಪ್ಪೆ ಹಿಡಿಯೋದು, ಅದು ಹಿಡಿಯೋದು ಮಾಡ್ತಾ ಇರ್ತಾರೆ. ಈಗ ಇವತ್ತು ಕ್ರಿಕೆಟ್ ಆಡೋಕ್ಕೆ ಮೇಲೆ ಬಂದಿದ್ದ ಅವನು ಇಲ್ಲೇ ಸ್ಕೂಲ್ ಮನೆ ಹತ್ರ. ನಾವು ಬರೋದು ನೋಡಿಬಿಟ್ಟು ಅವ್ರ ಜೊತೆ ಹೋಗ್ಬೋದು ಜೀಪಲ್ಲಿ ಅಂತ ಬಂದ. ನೋಡಿದರೆ ಇಲ್ಲಿ ಕಾಫಿ ಬೆಳೆ ಕಾಲಾಡಕ್ಕೆ ಎಳ್ಕೊಂಡು ರುಡಾಡಿ ನಂಗೆ ಆಗಲು ಸುಸ್ತಾಗಿದೆ, ಊಟ ಮಾಡೋಕೆ ಹೋಗ್ತೀನಿ ಅಂತ ಏನು ಗಲಾಟೆ ಮಾಡ್ತಾ ಇದ್ದ. ಎಲ್ಲ ಕಾಫಿ ಬೆಳೆ ಕಾಲಾಡ್ತಾ ಇದ್ದಾರೆ. ಚಿಕ್ಕವ ಲೈಟ್ ಕಂಬ ಜೋಪನ ಸುಸ್ತಾಗಿರ್ಬೇಕು, ಕೂತಿದ್ದಾರೆ ಇಲ್ಲಿ. ಬ್ರೌನಿ ಆದ್ರೂ ತಲೆ ಮೇಲೆ ಮಾರ್ಕ್ ನೋಡಿ ಕರಿಯಕ್ ಹಚ್ಚಿರೋದು ನೋಡಿ. ಕರಿಯಕ್ ಹಚ್ಚಿರೋದು ತಲೆ ಮೇಲೆ ಮಾರ್ಕ್. ಹೌದು ಕಂಡು ಹಿಡಿದ್ಬಿಟ್ಲು ನೋಡ. ಕೈ ತೊಳ್ಕೊ ಬಂದ್ ನೋಡ, ಅದು ಇದ್ರಲ್ಲಿ ಗಲೀಜಾಗಿದೆ. ಇವ್ ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಬಂದಿದ್ದ ಇಲ್ಲಿ ಕ್ರಿಕೆಟ್. ಅಟ್ಯಾಕ್ ಮಾಡ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದ. ಮತ್ತೆ ಚಿಕ್ಕ ಪಾಪ ಒಂದು 6-7 kg ಪೋರ್ಕ್ ತೊಗೊಬಿಟ್ಟು ಬಂದಿದ್ರು. ಹಾಗಾಗಿ ಪೋರ್ಕ್ ಫ್ರೈ ಮಾಡ್ತಾ ಇದ್ದೀವಿ. ಅಂದರೆ ನಾವು ಅಕ್ಕ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಪಪ್ಪ ನಾನ್ ವೆಜ್ ತೊಗೊಂಡ್ಬಿಟ್ಟು ಬರ್ತಾರಲ್ಲ ಯಾವಾಗಲೂ. ಸೊ ಇವತ್ತು ಪೋರ್ಕ್ ತೊಗೊಬರಕ್ಕೆ ಹೇಳಿದ್ದು, ಹಾಗಾಗಿ ಪೋರ್ಕ್ ತೊಗೊಬಂದಿದ್ದಾರೆ. ಪೋರ್ಕ್ ಫ್ರೈ ರೆಡಿ ಮಾಡ್ತಾ ಇದ್ದೀನಿ. ನಮ್ದು ಫೇವರೇಟ್ ಪೋರ್ಕ್ ಇಷ್ಟು 6-7 kg ಇರ್ಬೋದು. ಇದು ಆಯ್ತಾ. ನಮ್ಮ ಮಾವ ಬೆಳಗ್ಗೆನೆ ಎದ್ದು ತಗೊಂಬಂದವ್ರೆ. ನಾನು ಬೆಳಗ್ಗೆಯಿಂದ ಕುತ್ಕೊಂಡು ಬೇಯಿಸ್ತಾ ಇದ್ದೀನಿ. ಅಬ್ಬಾ ಇಂಥ ಮಾತು. ನಮ್ಮ ಪಾಪ ಕಟ್ ಮಾಡಿ ಡ್ಯಾಡಿ ತಗೊಬಂದು ಕ್ಲೀನಾಗಿ ಎಲ್ಲ ನಮ್ಮ ಡ್ಯಾಡಿನೇ ಮಾಡ್ತಾ ಇರೋದು. ಹೋಗಿ ಬಂದು ಒಂಚೂರು ಮಸಾಲೆ ಮಾಡ್ತಾ ಹೆಂಗಿದೆ ಪೋರ್ಕು ಅಂತ. ಸಕ್ಕದ ಬಾರ್ನೆ ಒಂದೊಂದು ಒಳ್ಳೆ ಇದು ಮೈಸೂರು ಪಾಕ್. ಅಲ್ವಾ ಚೆನ್ನಾಗಿದೆ. ಹಂದಿ ಹೇಟರ್ಸ್ ಮಾತ್ರ ನಿಜವಾಗ್ಲೂ ಬೈಕತ್ತಾ ಇರ್ತಾರೆ ಚೆನ್ನಾಗಿ. ಅದು ತುಂಬಾ ಜನ ಹಂದಿ ಹೇಟ್ ಮಾಡ್ತಾರಲ್ಲ, ತಿಂದಿದ್ದದ್ದು ನೀವು ಹಂದಿ ತಿಂತಿರಲ್ಲ ಹಂಗೆ ಏನ್ ಹೇಳ್ತೀವಿ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ, ಒಬ್ರೊಬ್ರು ರುಚಿ ಅಭಿರುಚಿ. ಕೆಲವು ಪ್ರಾಣಿಗಳಿಗೆ ಕೆಲವು ಹೇಳಿಕೆ ಆಗಿರೋದು ಅದಕ್ಕೆ ಆಹಾರ. ಹಂಗೆ ಒಬ್ಬೊಬ್ರು ಆಹಾರ ಪದ್ಧತಿ ಏನ್ ಮಾಡಕ್ಕಾಗಲ್ಲ. ಹಂದಿ ಹೆಲ್ತ್ ಬೆನಿಫಿಟ್ ಏನು ಅಂತಂದ್ರೆ ತಂಪು ಸಖತ್ ತಂಪು. ತಿನ್ಬೇಕು ಅಂತೇನೆ ಹೇಳ್ತಾ ಇಲ್ಲ, ಇಷ್ಟ ಆದ ಗೊತ್ತು. ಹಂದಿ ತಿನ್ನೋರಿಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಏನೇನು ಹಾಕಿದ್ ಹೇಳು ಮಸಾಲೆ ಏನಿಲ್ಲ, ಉಪ್ಪು, ಅರಿಶಿನ, ಖಾರದ ಪುಡಿ, ಸಮದ ಪುಡಿ ಇಂಥವು ಹಾಕಿ ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಚ್ಚ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಇರೋದ್ರಿಂದ ರುಬ್ಬಾಕ್ ಮಾಡಿದ್ವಿ. ಕರಿಬೇವಿನ ಸೊಪ್ಪು ಅಷ್ಟೇ. ಬೇಯಕ್ಕಿಟ್ಟಿರೋದು. ಈಗ ಕಡಿಮೆ 1 ಗಂಟೆ ಬೇಯಿಸ್ತೀವಿ ಇದನ್ನ. ಅಂದ್ರೆ ಪೋರ್ಕ್ನ ತುಂಬಾ ಬೇಯಿಸ್ಬೇಕಂತೆ. ಅದ್ರೊಳಗೆ ಏನೋ ಕೆಲವೊಂದು ಸತ್ವಗಳು ಸಾಯ್ಬೇಕಂತೆ. ಮತ್ತೆ ಹಂಗೆ ತಿನ್ಬಾರ್ದು. ಅದರಿಂದ ಬೇರೆ ಒತ್ತುತ್ತದೆ ಅನ್ಸುತ್ತೆ, ತಲೆ ಹಿಡಿತದೆ ಅನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ರುಬ್ಬಿದ ಪೇಸ್ಟ್ ಇತ್ತು. ಮಾಡೋದಾದ್ರೆ ನೀರು ಹಾಕಲ್ಲ. ಇದ್ರಲ್ಲಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ದು ನೀರು ಹಾಕ್ತಾ ಇದೀವಿ. ಅಯ್ಯೋ ನಮ್ಮ ಡ್ಯಾಡಿ ಪಾಪ ಈಗ ಸ್ವಲ್ಪ ಏಜ್ ಆದಂಗೆ ಕಡಿಮೆ ಪರವಾಗಿಲ್ಲ. ಮೊದಲು ಬೇಯಕ್ಕಾಗ 1/4 ಗಂಟೆ ಆದ್ಮೇಲೆ ಬೆಂದೈತೆ 1/4 kg ಮುಗಿಸ್ಬಿಡೋರು. ಎಲ್ಲೋತ್ತು ಲಕ್ಕಿ ಬೋ ಹೋಯ್ತಾ ಸುತ್ತಾಡಕ್ಕೆ.
ಲಕ್ಕಿ ಲಕ್ಕಿ ಲಕ್ಕಿ. ಅಯ್ಯೋ ಪಾಪ ಅಲ್ಲಿ ಕಾಯ್ತೈತೆ, ಅದು ಗೇಟ್ ಹಾಕಿದೀವ. ಹಾಂ ಬಾ ಇಲ್ಲಿ ಬಾ ಅಪ್ಪಾಜಿ, ಬಾರಪ್ಪಾಜಿ, ಬಾ ತಿಂತಿದೆ ಬಾ. ಅದು ಬಾರಪ್ಪಾಜಿ, ಅಪ್ಪಾಜಿ ಬಾರಪ್ಪಾಜಿ. ನಡಿ ಓಡಿ 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 ಓಡು 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 ಮನೆಗೆ ಓಡಪ್ಪಾಜಿ, ಇಲ್ಲಿ ಯಾಕೆ ಕೊಡ್ತೀಯಾ? ಓಡು 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 ಸ್ವಾಮಿಯೇ ಅಯ್ಯಪ್ಪ. ಡ್ಯಾನ್ 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 ಡ್ಯಾನ್. ನಮ್ಮ ನಾಳೆಯಲ್ಲಿದೆ BGM. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ BGM ಎಲ್ಲ ಹೆಂಗೆ ವರ್ಕ್ ಆಗಿದೆ ಅಂತ. ಪೋರ್ಕ್ ಬೇಯಕ್ಕೆ ಹಾಕ್ಬಿಟ್ಟು ತಿಂಡಿ ತಿನ್ಕೊಂತಿದ್ವಿ ಎಲ್ಲ. ನೆನ್ನೆ ಹಬ್ಬದ್ದೆ ಎಲ್ಲ ಮುಗಿಸೋಣ ಅಂತ ತಗೊಳಕ್ಕೆ ಆಗ್ದೇ ಪೋರ್ಕ್ನ ಬೆಳಗ್ಗೆನೆ ತಿಂತಾವಳೆ 8 ಗಂಟೆಗೆ. ಇಲ್ಲಪ್ಪ, ಅಲ್ಲಿ ಹೇಳೋ ರೀತಿ ಹೆಂಗಿರುತ್ತೆ. ಈಗ ಚಕ್ರದೊರೆಕಾಯಿ ಮತ್ತು ಚಪಾತಿ, ನಂಗೆ ಪಲಾವ್ ಇಷ್ಟ ಅಂತ ಪಲಾವ್ ಜೊತೆ ತಿಂತಾ ಇದ್ವಿ. ಹಾಗೆ ನಮ್ಮ ಮಾವನ ಮಗಳದ್ದು ಮದುವೆ ಇತ್ತು. ಸೊ ಹಿಂದಿನ ದಿನಕ್ಕೆ ಅರಿಶಿನ ಶಾಸ್ತ್ರಕ್ಕೆ ಎಲ್ಲರೂ ಹಳದಿ ಕಲರ್ ಹಾಕೊಂಬರೋಣ ಅಂತ ಯೋಚನೆ ಮಾಡಿದ್ದೆವು. ಸೊ ಹಾಗಾಗಿ ಇಲ್ಲಿ ಬಂದು ಪ್ರವೀಣ್ ಸೆಲೆಕ್ಷನಲ್ಲಿ ಹಾಸನಲ್ಲಿ ನೋಡ್ತಾ ಇದ್ದೀವಿ. ಯೆಲ್ಲೋ ಕಲರ್ ಇರಲಿಲ್ಲ ಅಕ್ಕನ ಹತ್ರ, ನನ್ನ ಹತ್ರ. ಸೊ ಹಾಗಾಗಿ ಇಲ್ಲಿ ಏನಾದರೂ ಯಾವಾಗಲೂ 3 ಟೈಮು ಸ್ಯಾರಿ ಹಾಕ್ಬಿಡ್ತೀವಲ್ಲ, ಸೊ 1 ಟೈಮ್ ಒಂದು ಫ್ರಾಕ್ ಗೌನ ಅಥವಾ ಸ್ಕರ್ಟ್ ಏನಾದರೂ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಬಂದು ಈಗ ಅದಕ್ಕೆ ತಗೊಳ್ತಾ ಇದ್ವಿ ಯೆಲ್ಲೋ ಕಲರ್. ಅದಕ್ಕೆ ಯಾವ ಕಲರ್ ಟಾಪಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮೇಲ್ಭಾಗಕ್ಕೆ ನೋಡ್ತಾ ಇದ್ವಿ. ಅಕ್ಕ ಇದು ಯಾವುದು ಬೇಡ, ಸ್ವಲ್ಪ ಹೆವಿ ಆಯಿತು, ಸ್ವಲ್ಪ ಡಿಫ್ರೆಂಟಾಗಿ ಬ್ಲೂ ಕಲರ್ ತಗೋ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದೀನಿ. ಸ್ಟಿಚ್ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ. ನಾನು ಔಟ್ಲುಕ್ಕಿಗೆ ಕೊಟ್ಟಿರೋದು, ನಾನು ಅಕ್ಕ ಇಬ್ಬರೂ ಒಂದೇ ಥರ ಸ್ಟಿಚ್ ಮಾಡಿಸ್ತಾ ಇರೋದು. ನಾನೀಗ ಒಂದು 10 ಬ್ಲೌಸಸ್ ಹೊಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಹಾಸನಲ್ಲಿ AVK ಕಾಲೇಜ್ ಹತ್ರ ಬರುತ್ತೆ. ಅಲ್ಲೇ ನಾನು ಯಾವಾಗಲೂ ರೇಖಾಂಟಿಗೂ ಕೂಡ ಕೊಡ್ತೀನಿ ಏನಾದ್ರು ಬ್ಲೌಸು ವರ್ಕ್ ಮಾಡಿಸೋದಿದ್ರೆ. ಸೊ ಅವ್ರು ಬ್ಯುಸಿ ಇದ್ದಾಗ ಇವ್ರಿಗೆ ಕೊಡ್ತೀನಿ, ಇವ್ರು ಬ್ಯುಸಿ ಇದ್ದಾಗ ಅವ್ರಿಗೆ ಕೊಡ್ತೀನಿ. ಈಗ ಹುಣ್ಸೆನ್ ಟೈಮು ನಮ್ಮ ಭುವನ್ ಅವ್ರ ಮನೆ ಜಗ್ತಿ ಮೇಲೆ ಒಣಗಾಕಿದ್ರು, ಜಪ್ತಾ ಕೂತ್ಕೊಂಡಿದ್ದೆ. ಹುಳುಳಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅದೇ ಮಸಾಲೆ ಎಲ್ಲ ಹಾಕಿ ಜಜ್ಜಿ ಉಂಡೆ ಮಾಡಿ ಲಾಲಿಪಾಪ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈಗೆಲ್ಲ ಕಾಲ ಹೋಯ್ತು ಅನ್ಸುತ್ತೆ. ಹಾಗೆ ನಾವು ನೆನ್ನೆ ಸ್ಟಿಚಿಗೆ ಕೊಟ್ಟಿದ್ದು, ಇವತ್ತು ಸಂಜೆ ಮೊದಲಾಸೆ ಇತ್ತು, ಅಲ್ಲಿಗೆ ಬಂದಿದ್ವಿ. ಇವರೇ ನಮ್ಮ ಅವ್ವ ಅತ್ತೆ, ಅಂದರೆ ನಮ್ಮ ಅಮ್ಮನ ಅಣ್ಣ. ನಮ್ಮ ಕಡೆ ಇದೇ ಥರ ಮಾಡೋದು, ಅಂದರೆ ಒಂದೊಂದು ಕಡೆ ಒಂದು ಚೇಂಜ್ ಇರುತ್ತಲ್ವ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ತಿಳಿಸಿ. ಇದು ಮೊದಲಾಸೆ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಚೌಟ್ರಿಗೂ ಹೋಗೋಕ್ಕೂ ಮುಂಚೆ ಮನೇಲಿ ಒಂದು ಹಸೆ ಹಾಕ ಹೋಗ್ತೀವಲ್ವ, ಅದು ಮೊದಲಾಸೆ ಅಂತ ಹೇಳ್ಬಿಟ್ಟು ಇದೇ ಥರ ಮನೇಲಿ ಒಂದು ಹಸೆ ಬಿಟ್ಬಿಟ್ಟು ಅಲ್ಲಿಗೆ 2 ಮನೆಗಳು ಇಟ್ಬಿಟ್ಟು ಆನಂತರ ಪೂಜೆ ಮಾಡಿ ಅದ್ರ ಸುತ್ತಬಿಟ್ಟು ಆನಂತರ ಹೋಗಿ ಮಡ್ಲು ತುಂಬ್ತಾರೆ. ಕೊಡು ಬಂಗ್ರಿ ಪಾಪುಗೆ. ಪಾಪ ಹಾಗೆ ಎಲ್ಲರೂ ಮಡ್ಲು ತುಂಬಿಸಿ ಅಕ್ಷತೆ ಕಾಳು ಹಾಕಿ ಆರತಿ ಮಾಡ್ದು ಆನಂತರ ಎಲ್ಲರೂ ಫೋಟೋ ತೆಗೆಸ್ಕೊಂಡು, ಇನ್ನು ಊಟ ಟೈಮ್ ಆಗಿತ್ತಲ್ಲ, ಊಟ ಎಲ್ಲ ಮಾಡಿಕೊಂಡು ವೆಜ್ಜೇ ಎಲ್ಲರೂ ಕೇಳ್ತಿರ್ತಾರೆ, ನೀವು ನಾನ್ ವೆಜ್ ಯಾವಾಗಲೂ ನಾನ್ ವೆಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅವ್ರವ್ರ ಕಡೆ ನಮ್ಮ ಕಡೆ ಯಾವ್ಯಾವ ಥರ ಪದ್ಧತಿ ಇರುತ್ತೆ ಅದನ್ನೇ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು, ನನ್ನ ಮಗ ಎಲ್ಲ ನೋಡಿ ಇಲ್ಲೆಲ್ಲರ ಜೊತೆ ಮಕ್ಳ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾನೆ. ಅವನಿಗೆ ಬಾಲು ಬ್ಯಾಟ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ನಮ್ಮ ಅತ್ತೆ ನಮ್ಮ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ನಮ್ಮ ಮಾವ ಕರಿತಿದ್ರೆ ಅತ್ತೆ ತಿರುಗಿ ನೋಡ್ತಾ ಇಲ್ಲ. ಅಲ್ಲಿ ಮಾತಾಡಿ ಕೋಪ ಬಂದಿದೆ ಅತ್ತೆಗೆ. ಹಾಗೆ ನಾವು ಕೂಡ ಹಸೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದು, ಅಂದರೆ ಈ ಕಾಫಿ ಟೈಮ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಮಳೆ ಬರುತ್ತೆ, ಕಾಫಿ ಬೆಳೆ ಗುಡ್ಡೆ ಮಾಡಬೇಕಲ್ಲ. ಸೊ ಹಾಗಾಗಿ ಬೇಗ ಬಂದು ನೋಡಿ, ನಮ್ಮ ಪಪ್ಪ ಹಾಸನ್ಗೆ ಹೋಗ್ಬಿಟ್ಟು ಜೀಪಿಗೆ ಈ ಥರ ಸ್ಟ್ಯಾಂಡ್ ಮತ್ತು ಸೈಡ್ ಪಟ್ಟಿಗಳನ್ನ ಹಾಕಿಸ್ಕೊಬಿಟ್ಟು ಬಂದಿದ್ದಾರೆ. ಅಂದರೆ ಥಿಂಗ್ಸ್ಗಳನ್ನೆಲ್ಲ ಜೋಡಿಸಿದ್ರು ಅಲ್ಲಾಡಬಾರ್ದು ಅಂತ ಹೇಳಿ. ಅಂದರೆ ಮಕ್ಕಳು ಹತ್ತಿರ್ತಾರೆ, ಅವ್ರು ಇಟ್ಕೊಳ್ಳೋಕ್ಕೆ ಗ್ರಿಪ್ ಬೇಕು, ಮತ್ತು ಗೊಬ್ಬರ ಮತ್ತು ನೀರೆಲ್ಲ ಹೊಡಿತಾ ಇರ್ತಾರೆ, ಡ್ರಮ್ ಎಲ್ಲ ಇಟ್ಕೊಳ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಇದೆಲ್ಲ ತೋಟದ ಕೆಲಸಕ್ಕೆ ಅಂತ ತಗೊಂಡ್ಮೇಲೆ ಅದಕ್ಕೆ ಅನುಕೂಲ ಆಗಂಗೆ ಮಾಡ್ಕೊಬೇಕಲ್ವ. ಸೊ ಇದೆಲ್ಲ ಹೊಸ್ದಾಗಿ ಹಾಕಿಸ್ಕೊಬಿಟ್ಟು ಬಂದಿದ್ದಾರೆ ಇವತ್ತು. ಮತ್ತು ಇದೊಂದು ಅತ್ತ ಕೇಳಿಯೋಕ್ಕೆ ಇದು ತೆಗೆದಿಡ್ಬೇಕಿಲ್ಲ, ತಲೆಗೆ ಹೊಡ್ಕೊಳ್ಳುತ್ತೆ. ಮತ್ತು ಇದನ್ನು ನೋಡಿ, ಮಕ್ಳಿಗೆ ಇಟ್ಕೊಳ್ಳೋಕ್ಕೂ ಸರಿಯಾಗುತ್ತೆ. ಮಕ್ಕಳು ಅಂತಲ್ಲ, ಯಾರಾದರೂ ಇಟ್ಕೊ ಕೂತ್ಕೊಳ್ಳೋಕ್ಕೆ ಗ್ರಿಪ್ ಇರಲ್ವಲ್ಲ ಬರೀ ಹಾಗೆ ಇದ್ದರೆ. ಮತ್ತು ಥಿಂಗ್ಸ್ ಹಾಕೋಕ್ಕೆ ಚೆನ್ನಾಗುತ್ತೆ. ಆಚೆ ಈಚೆ ಎಲ್ಲ ಆಡಲ್ಲ. ಮೂಟೆ ಗೊಬ್ಬರ ಅದು ಇದು ಹಾಕೋದೆ, ಕಾಫಿ ಮೊಟ್ಟೆ ಗೊಬ್ಬರ ಚೀಲ. ಇಲ್ಲಿಗೆ ಇನ್ನೊಂದು ಮ್ಯಾಟ್ ಹಾಕ್ಬೇಕು ಆ್ಯಕ್ಚುಲಿ. ಹಾಂ, ಇವನು ಹತ್ತಿಸ್ಕೊಳ್ಳಿ ನನ್ನನ್ನು ಅಂತ.
ನೋಡಿ ಇವಾಗ ಪಪ್ಪ ರೀಪ್ಲಾಂಟೇಷನ್ ಮಾಡಿಸ್ತಾ ಇದ್ದಾರಲ್ಲ, ಹಾಗಾಗಿ ತೋಟ ಇವಾಗ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಎಲ್ಲ ಕಾಫಿ ಗಿಡನ ತೆಗಿಸ್ತಾರೆ, ಆನಂತರ ಹೊಸ ಕಾಫಿ ಗಿಡ ಹಾಕೋದು. ಹಾಗಾಗಿ ಅಲ್ಲಿ ದೂರದಲ್ಲಿ ಇದೆಯಲ್ಲ ಅದು ಬೆಟ್ಟ, ಹತ್ರ ವೀಡಿಯೋಗೆ ಚಿಕ್ಕದಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಅದು ತುಂಬಾ ದೊಡ್ಡ ಬೆಟ್ಟ ಅಂತಲೇ ಅದ್ರ ಹೆಸರು. ಹಾಗೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಪಪ್ಪ ಮಾಡಿಸ್ತಾಯಿದ್ರು. ಅಂದರೆ ನಾನು ಯಾವಾಗಲೂ ಕಂಟೆಂಟ್ಗೋಸ್ಕರ ವೀಡಿಯೋ ಮಾಡಲ್ಲ, ನಾನು ಏನು ವೀಡಿಯೋ ಮಾಡ್ಕೊಂಡಿರ್ತೀನಿ ಅದೇ ಒಂದು ಕಂಟೆಂಟ್ ಥರ ಹಾಕ್ತೀನಿ ಅಷ್ಟೇ. ನಾನು ಯಾವಾಗಲೂ ಪಪ್ಪ ಅಮ್ಮಂಗಾಗಲಿ ನೇರವಾಗಿ ಕ್ಯಾಮ್ರಾ ಹಿಡಿಯೋದು, ನಮ್ಮ ಪಪ್ಪ ಹಾಗೆ ಅಮ್ಮ ಹೀಗೆ ಅಂತ ಹೇಳಲ್ಲ, ಯಾಕಂದರೆ ಅವ್ರಿಗೂ ಮುಜುಗರ ಅಲ್ವಾ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅವರೆಲ್ಲೆಲ್ಲಿ ಓಡಾಡ್ತಿರ್ತಾರೆ ಅದನ್ನು ನಾನು ವೀಡಿಯೋ ಮಾಡ್ಕೊತೀನಿ. ಅಂದರೆ ಫ್ರೀಯಾಗಿರೋದು ಕ್ಯಾಮ್ರಾಗೆ ಅಂದರೆ ನಮ್ಮ ಅಕ್ಕ ನಮ್ಮ ಮನೆಯವರು ಅಷ್ಟೇ. ಸೊ ಹಾಗಾಗಿ ಅವ್ರ ಮುಂದೆ ಫ್ರೀಯಾಗಿ ಮಾಡ್ತೀನಿ, ಬಿಟ್ರೆ ಇವರೆಲ್ಲರನ್ನೂ ಸೇರ್ಸ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಇಲ್ಲ. ಹಾಗಾಗಿ ನಂದು ನಾರ್ಮಲ್ ಆಗಿ ಯಾವ ಥರ ಇರೋದೆ ನ್ಯಾಚುರಲ್ ಆಗಿ ಅದೇ ಥರ ವಿಡಿಯೋ ಬರುತ್ತೆ. ಹಾಗಾಗಿ ಕೆಲವರಿಗೆ ನನ್ನ ವಿಡಿಯೋ ಸ್ವಲ್ಪ ಬೋರ್ ಅನ್ನಿಸ್ಬೋದು, ಇನ್ನು ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಊರಲ್ಲಿ ಮಾಡೋದು ಹಳ್ಳಿ ಜೀವನ ಹೇಗಿರುತ್ತೆ ನ್ಯಾಚುರಲ್ ಆಗಿ ಅದೇ ಥರ ಬರುತ್ತೆ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಜೀವನದಲ್ಲಿ ಯಾವ ಥರ ಇರ್ತೀವೋ ಅದನ್ನೇ ವಿಡಿಯೋ ಮಾಡಬೇಕಲ್ವ. ಸೊ ನಾನು ಇದೇ ಥರನೇ ಇರೋದು, ನನ್ನ ಜೀವನನೇ ಈ ಥರ. ಇನ್ನು ನಾನು ಬಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕ್ಯಾಮ್ರಾ ಮುಂದೆ ಈ ಥರ ನಿಂತ್ಕೊಳ್ಳೋದು ಬಿಟ್ಟರೆ, ಅದಕ್ಕೂ ಮುಂಚೆ ನಮ್ಮನೆಯವ್ರು ಸಿಂಗಾಪುರಲ್ಲಿದ್ದಾಗ ನಾನು ವೀಡಿಯೋ ಕಾಲ್ ಕೂಡ ಮಾಡ್ತಾ ಇರಲಿಲ್ಲ. ಅವ್ರು ಮದುವೆ ಆದಮೇಲೆ ಒಂದು 4 ಇಯರ್ಸ್ ಏನೋ ಇದ್ರು. 4 ಇಯರ್ಸು ಕೂಡ ನಾನು ವೀಡಿಯೋ ಕಾಲಲ್ಲಿ ಒಂದು 4 ದಿನ ಮಾತಾಡಿರ್ಬೋದು ಅಷ್ಟೇ, ಕಷ್ಟದಲ್ಲಿ ಅದು ನನ್ನ ಮಗಳನ್ನ ತೋರಿಸ್ಕೊಂಡು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ವಲ್ಪ ಗೋಲ್ಡ್ ಕಲೆಕ್ಷನ್ಸ್ ತೋರಿಸ್ತೀನಿ. ಹಾಗೆಯೇ ಇನ್ನು ನಮ್ಮ ಮದುವೆ ತಯಾರಿ ಎಲ್ಲ ಹೇಗಿತ್ತು ಅಂತ ಹೇಳಿ ತಿಳಿಸ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.